ನಾವಿಲ್ಲಿ ಬ್ರೋಕರ್ ಅವಳಿ ತುಂಬ ಹೆಚ್ಚಾಗಿದೆ ಅಂತ ಹೇಳ್ತಾ ಇರ್ಬೋದು. ಸರ್ ಬನ್ನಿ ಇಲ್ಲಿ ನಿಮಿಷ ಇವ್ರು ನೋಡಿ, ಇವರು ಏನಿದ್ದಾರೆ ಇವರೇ ಎಲ್ಲ ಪೂರ್ತಿ ಚೇಂಬರ್ ಒಳಗಡೆ ಹೋಗ್ತಾರೆ. ಇವರೇನೇ ಸಹ ಇಲ್ಲಿ ಏನೇನು ಕೆಲಸ ಆಗಬೇಕು ಎಲ್ಲ ಮಾಡಿಕೊಡ್ತಾರೆ. ಇವರೇನೇ ಒಂದು ಪ್ರಿಂಟ್ ಸಮೇತ ಎಂದು ಎಲ್ಲವನ್ನು ತೆಗೆದುಕೊಡ್ತಾರೆ. ಹೌದು ಸರ್, ಹೇಳಿ 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 ಸರ್. ಕ್ಲೋಸ್ ಮಾಡಿ ಬ್ರದರ್. ಕ್ಯಾಮ್ರಾ ಮುಟ್ಬೇಡಿ, ಕ್ಯಾಮ್ರಾ ಮುಟ್ಬೇಡಿ. ಕ್ಲೋಸ್ ಮಾಡಿ ಬ್ರದರ್. ಕ್ಯಾಮ್ರಾ ಮುಟ್ಬೇಡಿ. ಬ್ರೋಕರ್ಗಳ ಅಡ್ಡೆಯಾದ ತುಮಕೂರು ಸಬ್ ರಿಜಿಸ್ಟ್ರಾರ್ ಕಚೇರಿ. ಆಫೀಸ್ ತುಂಬಾ ಬ್ರೋಕರ್ಗಳು ಓಡಾಡಿಕೊಂಡಿದ್ರು. ನೋವರಿ, ಇವರೇ ಎಲ್ಲ ಪೂರ್ತಿ ಚೇಂಬರ್ ಒಳಗಡೆ ಹೋಗ್ತಾರೆ. ಇವರೇನೇ ಸಹ ಇಲ್ಲಿ ಏನೇನು ಕೆಲಸ ಆಗಬೇಕು ಎಲ್ಲ ಮಾಡಿಕೊಡ್ತಾರೆ. ಇವರೇನೇ ಒಂದು ಪ್ರಿಂಟ್ ಸಮೇತ ಎಂದು ಎಲ್ಲವನ್ನು ತೆಗೆದುಕೊಡ್ತಾರೆ. ಮೀಡಿಯಾದವರೇನಾದ್ರೂ ಒಳಗೆ ಹೋಗ್ಬಿಟ್ರೆ ನಂಜೇಶಪ್ಪನಿಗೆ ಉರಿ. ಕ್ಯಾಮ್ರಾ ಮುಟ್ಬೇಡಿ. ಜನರಿಗೆ ಸರ್ಕಾರದ ಸೇವೆ ಸೌಲಭ್ಯಗಳನ್ನ ನೀಡಬೇಕಿದ್ದ ಸರ್ಕಾರಿ ಕಚೇರಿಗಳು ಅವರನ್ನ ಕಿತ್ತು ತಿನ್ನುವ ತಾಣಗಳಾಗಿ ಬದಲಾಗ್ತಿವೆ. ಕೆಲ ಸರ್ಕಾರಿ ಕಚೇರಿಗಳಲ್ಲಿ ಬ್ರೋಕರ್ಗಳ ಹಾವಳಿ ಮಿತಿ ಮೀರ್ತಿದ್ದು ತಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಸಿಕೊಳ್ಳಲು ಇಂತಹ ಕಚೇರಿಗಳಿಗೆ ಹೋಗುವ ಬಡಜನರು ಹೈರಾಣಾಗ್ತಿದ್ದಾರೆ. ಅದರಲ್ಲಿಯೂ ಪ್ರಮುಖವಾಗಿ ಸಬ್ ರಿಜಿಸ್ಟ್ರಾರ್ ಕಚೇರಿ, RTO, ತಾಲೂಕು ಕಚೇರಿಗಳಲ್ಲಿ ದಲ್ಲಾಳಿಗಳ ಅಟ್ಟಹಾಸ ಎಲ್ಲೇ ಮೀರ್ತಿದೆ. ತುಮಕೂರಿನ ಸಬ್ ರಿಜಿಸ್ಟ್ರಾರ್ ಕಚೇರಿಯಂತೂ ಬ್ರೋಕರ್ಗಳ ಅಡ್ಡೆಯಾಗಿ ಮಾರ್ಪಟ್ಟಿದ್ದು ದಿನನಿತ್ಯ ಸಾರ್ವಜನಿಕರ ಸುಲಿಗೆ ನಡೀತಾ ಇದೆ. ಹೌದು, ಒಂದು ಸಾರಿ ತುಮಕೂರಿನ ಸಬ್ ರಿಜಿಸ್ಟ್ರಾರ್ ಕಚೇರಿ ಆವರಣವನ್ನ ಎಂಟ್ರಿ ಮಾಡಿಬಿಟ್ರೆ ಇದು ಸಬ್ ರಿಜಿಸ್ಟ್ರಾರ್ ಕಚೇರಿಯೋ ಅಥವಾ ಬ್ರೋಕರ್ಗಳ ಅಡ್ಡೆಯೋ ಅಂತ ಜನರೇ ಕನ್ಫ್ಯೂಸ್ ಆಗಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಇಲ್ಲಿ ದಲ್ಲಾಳಿಗಳು ಬೇರೂರಿ ಬಿಟ್ಟಿದ್ದಾರೆ. ಏನೇ ಒಂದು ಸಣ್ಣ ಕೆಲಸ ಆಗಬೇಕು ಅಂದ್ರೂ ಅದು ಬ್ರೋಕರ್ಗಳ ಮೂಲಕವೇ ಆಗಬೇಕು ಅನ್ನುವಂತಾಗಿದೆ. ಜೊತೆಗೆ ಈ ಬ್ರೋಕರ್ಗಳು ಇಲ್ಲಿ ಅದೆಷ್ಟು ರಾಜಾರೋಷವಾಗಿ ಓಡಾಡ್ತಿದ್ದಾರೆ ಅಂದ್ರೆ ಅವರಿಗೆ ಯಾರ ಭಯವೂ ಇಲ್ಲ. ನೇರವಾಗಿ ಚೇಂಬರ್ಗಳ ಒಳಗಡೆಯೇ ಹೋಗಿ ಅವರೇ ಪ್ರಿಂಟ್ ತೆಗೆದುಕೊಳ್ತಾರೆ, ಅವರೇ ಫಾರ್ಮ್ಗಳನ್ನ ಕೂಡ ಇಸ್ಕೊಳ್ತಿದ್ದಾರೆ. ಜೊತೆಗೆ ಅವರೇ ಅಧಿಕಾರಿಗಳಿಂದ ಸಹಿ ಮಾಡಿಸಿ ಕೊನೆಗೆ ಅದನ್ನ ಕೇಸ್ ವರ್ಕರ್ಗಳ ಕೈಗೆ ಕೊಡುವ ಕೆಲಸವನ್ನ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ಸೇಮ್ ಟು ಸೇಮ್ ಅಲ್ಲಿನ ಸಿಬ್ಬಂದಿ ಹೇಗೆ ಕೆಲಸ ಮಾಡ್ತಾರೋ ಅದೇ ರೀತಿ ಬ್ರೋಕರ್ಗಳು ಕಚೇರಿಯಲ್ಲಿ ಕೆಲಸ ಮಾಡಿಕೊಂಡು ಓಡಾಡಿಕೊಂಡಿದ್ದಾರೆ. ಇಲ್ಲ, ನಾವು ಒಂದು 6 ಗಂಟೆ ಜಾಣ. 6 ಗಂಟೆ ಅಷ್ಟೇ. 6 ಗಂಟೆ ಅಷ್ಟೇ ಆದರೆ 20 ಲಕ್ಷ. 6 ಗಂಟೆಗೆ ಇವರಿಗೆ ಎಷ್ಟಾಯಿತು? ಜಾಸ್ತಿ ಆಗಿಲ್ಲ ಅಂದರೆ ವ್ಯಾಲ್ಯೂಯೇಷನ್ನೇ 13,000 ಅಂದರೆ ಗೌರ್ಮೆಂಟ್. ಇನ್ನು ಇದೆಲ್ಲ ಸಬ್ ರಿಜಿಸ್ಟ್ರಾರ್ಗೂ ಚೆನ್ನಾಗಿಯೇ ಗೊತ್ತಿದೆ. ಅವರ ಕಣ್ಣೆದುರೇ ಇಷ್ಟೆಲ್ಲ ನಡೆಯುತ್ತಿದ್ರೂ ಇದ್ಯಾವುದಕ್ಕೂ ಬ್ರೇಕ್ ಹಾಕುವ ಕೆಲಸವನ್ನ ಮಾತ್ರ ಮಾಡ್ತಾ ಇಲ್ಲ. ಪಾಪ, ಮನೆಯ ಯಜಮಾನ ಅನಿಸಿಕೊಂಡ ಈ ಅಧಿಕಾರಿಯ ಕುಮ್ಮಕ್ಕಿಲ್ಲದೆ ಆತನ ಅರಿವಿಗಿಲ್ಲದೆ ಇಷ್ಟೆಲ್ಲ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಎಲ್ಲ ಗೊತ್ತಿದ್ರೂ ಈ ಸಬ್ ರಿಜಿಸ್ಟ್ರಾರ್ ನಂಜೇಶಪ್ಪ ಕೂಡ ಆರಾಮಾಗಿ ಕುಳಿತಿದ್ದ. ಆದರೆ ನಮ್ಮ ಪ್ರಜಾಶಕ್ತಿ ಟಿವಿ ತಂಡ ವರದಿ ಮಾಡೋದಕ್ಕೆ ಹೋಗ್ತಾ ಇದ್ದಂತೆ ಮಾತ್ರ ಈ ನಂಜೇಶಪ್ಪನಿಗೆ ಉರಿ ಶುರುವಾಗಿ ಬಿಟ್ಟಿದೆ. ತನ್ನ ಕಣ್ಮುಂದೆಯೇ ಬ್ರೋಕರ್ಗಳು ಓಡಾಡಿಕೊಂಡಿದ್ರು. ಕಚೇರಿಯ ಚೇಂಬರ್ ಒಳಗಿನವರೆಗೂ ಹೋದ್ರೂ ತಲೆ ಕೆಡಿಸಿಕೊಳ್ಳದ ಈ ಅಧಿಕಾರಿ ನಾವು ಸುದ್ದಿ ಮಾಡೋದಕ್ಕೆ ಹೋದ್ರೆ ಕ್ಯಾಮರಾವನ್ನೇ ತಳ್ಳುವ ಕೆಲಸ ಮಾಡಿದ್ದಾನೆ. ಹೌದು ಸರ್, ಹೇಳಿ ಸರ್. ಕ್ಲೋಸ್ ಮಾಡಿ ಬ್ರದರ್. ಕ್ಯಾಮ್ರಾ ಮುಟ್ಬೇಡಿ. ಕ್ಲೋಸ್ ಮಾಡಿ ಬ್ರದರ್. ವೀಕ್ಷಕರೇ, ನಾವೀಗ ತುಮಕೂರಿನ ಹಿರಿಯ ಉಪ ನೋಂದಣಾಧಿಕಾರಿಗಳು ಮತ್ತು ವಿವಾಹ ನೋಂದಣಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿರುವಂಥದ್ದು. ಈ ಕಚೇರಿಯಲ್ಲಿ ಯಾವ ಮಟ್ಟಿಗೆ ಬ್ರೋಕರ್ ಅವಳಿ ಇದೆ ಅಂತಂದರೆ, ಇವಾಗ ನಾವು ಬಂದು ಆಗಲೇ 1-2 ಅವರ್ ಆಯಿತು. 2 ಅವರಿಂದನೂ ನಾವು ಸೀಕ್ರೆಟ್ ಕ್ಯಾಮ್ರಾಸಲ್ಲಿ ವಿಜುವಲ್ಸ್ನ ಶೂಟ್ ಮಾಡ್ತಾನೆ ಇದ್ವಿ. ನಾವು ಶೂಟ್ ಮಾಡಬೇಕಾದ್ರೆ ಇಲ್ಲಿನ ಬ್ರೋಕರ್ಗಳು ಯಾವ ರೀತಿ ನಡ್ಕೊಳ್ತಾ ಇದ್ದಾರಪ್ಪ ಅಂತಂದರೆ, ಇವರೇ ಏನು ಅಥರೈಸ್ಡ್
ವರ್ಕರ್ಸ್ ಏನೋ ಅನ್ನೋ ರೀತಿ ಸರ್ಕಾರ ಇವ್ರನ್ನೇ ಕೆಲಸಕ್ಕೆ ತೆಗೆದುಕೊಂಡಿದೆ ಅನ್ನೋ ರೀತಿ ಚೇಂಬರ್ ಒಳಗಡೆ ಹೋಗಿ ಸಹ ಇವರೇ ಕೆಲಸವನ್ನು ಮಾಡೋ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಇವ್ರು ಕಂಪ್ಯೂಟರ್ ಒಂದು ಹ್ಯಾಂಡಲ್ ಮಾಡ್ತಾ ಇಲ್ಲ ಬಿಟ್ಟರೆ ಮಿಕ್ಕಿದ ಕೆಲಸ ಎಲ್ಲ ಇವರೇ ಮಾಡ್ತಾ ಇದ್ದಾರೆ ಅನ್ನೋದು ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಒಂದು ವಿಡಿಯೋವನ್ನು ಮಾಡೋಕೆ ಹೋಗ್ತೀವಿ. ಬನ್ನಿ ನಿಮಗೆ ನಾವು ವಾಕ್ ಥ್ರೂ ಅಲ್ಲಿ ಪ್ರತಿಯೊಂದು ಇಲ್ಲಿ ಏನೇನು ಆಯಿತು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಉಪನೋಂದಣಾಧಿಕಾರಿಗಳ ಕಚೇರಿ ಈ ರೀತಿ ಇರುವಂಥದ್ದು. ಈ ರೀತಿ ಕಚೇರಿಯಲ್ಲಿ ಏನಪ್ಪ ಅಂತಂದರೆ ಇಲ್ಲಿನ ಬ್ರೋಕರ್ಗಳೇ ಹೆಚ್ಚಾಗಿ ಅಧಿಕಾರಿಗಳಿಗಿಂತ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ನಾವೊಂದು ಮೊಬೈಲ್ಸ್ಗಳಲ್ಲಿ ಸೀಕ್ರೆಟ್ ಕ್ಯಾಮ್ರಾಸ್ಗಳಲ್ಲಿ ಶೂಟನ್ನು ಮಾಡ್ತೇವೆ. ಶೂಟ್ ಮಾಡಾದಮೇಲೆ ನಾವು ಪ್ರಶ್ನೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಬ್ರೋಕರ್ ಇರ್ತಾರೆ. ಅವರಾದಮೇಲೆ ನಾವು ಕ್ಯಾಮ್ರಾವನ್ನು ಆನ್ ಮಾಡ್ತೇವೆ. ಇಲ್ಲಿನ KP ನಂಜೇಶ್ ಅವರು ಏನು ಸಬ್ ರಿಜಿಸ್ಟರ್ ಆಫೀಸು ಮ್ಯಾರೇಜ್ ರಿಜಿಸ್ಟರ್ ಇದ್ದಾರೆ, ಅವ್ರು ಬಂದು ನಮ್ಮ ಕ್ಯಾಮ್ರಾವನ್ನು ತೆಳ್ಳೋದು ಮುಖಾಂತರ ನಾವು ವೀಡಿಯೋ ಮಾಡೋದನ್ನು ತಡೆಯೋದು ಕೇಳ್ತಾರೆ. ನಮಗೆ ಪರ್ಮಿಷನ್ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ನಾವು ಅವ್ರನ್ನ ಏನು ಪ್ರಶ್ನೆ ಮಾಡಿಲ್ಲ, ನಾವು ಅವ್ರನ್ನ ಬೈಟ್ ಕೇಳಿಲ್ಲ, ಏನಿಲ್ಲ. ಇಲ್ಲಿ ಬ್ರೋಕರು ಹೋಗ್ಬಿಟ್ಟು ಚೇಂಬರ್ ಒಳಗಡೆ ಎಲ್ಲ ವೀಡಿಯೋ ಮಾಡಿದ್ನ ನಾವು ಅಲ್ಲಿ ವೀಡಿಯೋ ಕೆಲಸ ಮಾಡ್ತಾ ಇರೋದನ್ನ ನಾವು ವೀಡಿಯೋ ಮಾಡಿರ್ತೀವಿ. ಅದಕ್ಕೋಸ್ಕರ ನಾವು ಒಂದು ವೀಡಿಯೋನ ಮಾಡೋಕೆ ಹೋಗ್ತೀವಿ. ಆದರೆ ಇಲ್ಲಿನ ರಿಜಿಸ್ಟರ್ ಆಫೀಸರ್ ಏನಿದ್ದಾರೆ ಬಂದ್ಬಿಟ್ಟು ಏಕಾಏಕಿ ನಮ್ಮ ಕ್ಯಾಮ್ರಾವನ್ನು ತೆಳ್ಳಿದ್ದು ಯಾವುದೇ ರೀತಿ ಸರಿಯಲ್ಲ. ಕ್ಯಾಮ್ರಾ ತೆಳ್ಳೋದಕ್ಕೂ ಅವ್ರಿಗೂ ಸಹ ಯಾವ ರೀತಿಯ ಪರ್ಮಿಷನ್ ಸಹ ಇಲ್ಲ. ಅವ್ರು ನಮಗೇನು ಪರ್ಮಿಷನ್ ಕೇಳ್ತಾ ಇದ್ದಾರೆ ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ, ಕ್ಯಾಮ್ರಾ ತೆಳ್ಳಿದ್ದಕ್ಕೆ ಅವ್ರಿಗೂ ಸಹ ಯಾವುದೇ ಪರ್ಮಿಷನ್ ಇಲ್ಲ. ಆ ಪರ್ಮಿಷನ್ ಅವರು ಸಹ ಕೊಡಬೇಕು. ಇವಾಗ ಹೊಸದಾಗಿ ಹೇಳ್ತಾ ಇದ್ದಾರೆ ನೀವು ಶೂಟ್ ಮಾಡಬೇಕು, ನಮ್ಮ ಬೈಟ್ ಬೇಕು ಅಂದರೆ DR ಪರ್ಮಿಷನ್ ತರಬೇಕು ಅಂತ. ಇಲ್ಲಿ ಇವ್ರು ಮಾಡ್ತಾ ಇರೋ ತಪ್ಪನ್ನು ತೋರಿಸೋದಕ್ಕೆ ನಾವು ಯಾರು ಪರ್ಮಿಷನನ್ನು ತರಬೇಕು? ಒಂದು ರಿಜಿಸ್ಟರ್ ಮಾಡಿಸ್ಕೊಡ್ಬೇಕು ಅಂದರೆ ಇವ್ರಿಗೆ ಲಂಚ ಕೊಡಬೇಕು. ಇವರು ನಾವು ಡೈರೆಕ್ಟಾಗಿ ಇಸ್ಕೊಂಡ್ರೆ ಗೊತ್ತಾಗುತ್ತೆ ಅಂತ ಬ್ರೋಕರ್ಗಳನ್ನು ಬಿಟ್ಟು ಲಂಚವನ್ನು ಇಸ್ಕೊಳ್ತಾರೆ. ಒಬ್ಬ ಬ್ರೋಕರ್ ಬಂದು ಹೋಗಿ ಅವರೇ ಏನು ಏನು ಕೆಲಸಕ್ಕೆ ಗೌರ್ಮೆಂಟ್ ಅವ್ರನ್ನೇ ತೆಗೆದುಕೊಂಡಿದೆ ಅನ್ನೋ ರೀತಿ ಚೇಂಬರ್ನ ತೋರಿಸ್ತಾ ಹೋಗ್ತೀನಿ ಬನ್ನಿ ನಾನು ನಿಮಗೆ. ಅವರೇ ಏನೋ ಕೆಲಸಕ್ಕೆ ತೆಗೆದುಕೊಂಡಿದ್ದಾರೆ, ನಮ್ಮನ್ನೇ ಕೆಲಸಕ್ಕೆ ತೆಗೆದುಕೊಂಡಿರೋದು. ಇಲ್ಲಿ ನಾವೇ ಅಧಿಕಾರಿಗಳು ಅನ್ನೋ ರೀತಿ ಹೋಗಿ ಇದ್ರ ಒಳಗಡೆ ಚೇಂಬರ್ ಏನು ಕಾಣಿಸ್ತಾ ಇದೆ ನಿಮಗೆ? ಚೇಂಬರ್ ಪಕ್ಕದಲ್ಲಿ ಇಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೋ ನೀವು ಬನ್ನಿ ಇಲ್ಲಿ ತೋರಿಸ್ತೇನೆ ನಾನು. ಚೇಂಬರ್ ಪಕ್ಕದಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೋ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಪ್ರಿಂಟ್ ತೆಗೆಯೋದಾಗಿರ್ಬೋದು, ಅವ್ರ ಸೈನ್ ಇದು ಮಾಡಿಸೋದಾಗಿರ್ಬೋದು, ಪ್ರತಿಯೊಂದು ಕೆಲಸನೂ ಅವರೇ ಮಾಡ್ತಾ ಇರ್ತಾರೆ. ಇದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ. ಪ್ರೂಫ್ ಇಲ್ಲದೆ ನಾವೇನು ಮಾತಾಡ್ತಾ ಇಲ್ಲ. ಗಂಟೆಗಟ್ಟಲೆ ನಿಂತ್ಕೊಂಡು ನೋಡಿದ್ದೀವಿ ನಾವು. ಸುಮ್ಮನೆ ಬಂದು ಆರೋಪ ಮಾಡ್ತಾ ಇಲ್ಲ ಇವ್ರ ಮೇಲೆ. ನಾವು ಗಂಟೆಗಟ್ಟಲೆ ನಿಂತ್ಕೊಂಡು ನೋಡಿದ್ದೀವಿ, ಎಲ್ಲವನ್ನು ಶೂಟ್ ಮಾಡ್ಕೊಂಡಿದ್ದೀವಿ. ಅವ್ರ ಪಕ್ಕದಲ್ಲಿ ನಿಂತಿದ್ದು ಶೂಟ್ ಮಾಡಿದ್ದೀವಿ, ಇಲ್ಲಿ ಪ್ರಿಂಟ್ ತೆಗಿಸ್ತಾ ಇದ್ದಿದ್ದು ಶೂಟ್ ಮಾಡಿದ್ದೀವಿ. ಪ್ರತಿಯೊಂದನ್ನು ನಾವು ಸೀಕ್ರೆಟ್ ಕ್ಯಾಮ್ರಾಸಲ್ಲಿ ಶೂಟ್ ಮಾಡಿದ್ದೀವಿ. ಶೂಟ್ ಮಾಡಿ ಆದಮೇಲೆ ನಾವು ಬಂದು ಪ್ರಶ್ನೆಯನ್ನು ಮಾಡ್ತೇವೆ, ವಿಡಿಯೋ ಮಾಡೋದಕ್ಕೆ ಬರ್ತೇವೆ. ಇದೇ ಜಾಗದಲ್ಲಿ ವಿಡಿಯೋ ಮಾಡ್ತಾ ಇರ್ತೇವೆ. ನಮ್ಮ KP ನಂಜೇಶ್ ಅವರು ಸಬ್ ರಿಜಿಸ್ಟರ್ ಆಫೀಸರ್ ಏನಿದ್ದಾರೆ ಬಂದು ಏಕಾಏಕಿ ಕ್ಯಾಮ್ರಾವನ್ನು ತಳ್ಳೋವಂಥ ಕೆಲಸ ಮಾಡ್ತಾರೆ. ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ಯಾರು ನಮ್ಮ ಕ್ಯಾಮ್ರಾವನ್ನು ತಿಳಿಯೋದಕ್ಕೆ? ಹೆಂಗಾದ್ರೆ ಈಗ ನಮ್ಮನ್ನು ವಿಡಿಯೋ ಮಾಡಬೇಡಿ ಅನ್ನೋದಾದರೆ ನಾವು ಮಾಡ್ತಿರೋ ಕೆಲಸಕ್ಕೆ ಅಡ್ಡಿಪಡಿಸ್ದಂಗಲ್ವಾ? ನಾವೇನಾದರೂ ನಿಮ್ಮ ಕೆಲಸಕ್ಕೆ ಅಡ್ಡಿಪಡಿಸಿದ್ವಾ? ನಾವು ಕೇಳ್ತಾ ಇದ್ದಿದ್ದು ಬ್ರೋಕರ್ನ, ಅವ್ರನ್ನ ಕೇಳ್ತಾ ಇದ್ವಿ ನಾವು. ನೀವೇನಾದರೂ ಎಂಪ್ಲಾಯ್ ಅಂತ ಹೇಳ್ಬಿಟ್ಟು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ವಿ ನಾವು. ನಿಮ್ಮನ್ನೇನಾದರೂ ಕೇಳಿದ್ವಿ ನಾವು ಅವ್ರ ಬಗ್ಗೆ ಬೈಟ್ ಕೊಡಿ ಅಂತ. ಈಗ ಆಯಿತು ನೀವು ಬೈಟ್ ಕೊಡಿ ಅಂತ ಕೇಳಿದ್ವಿ, ನೀವು ಕೊಡಲ್ಲ, ಪರ್ಮಿಷನ್ ಬೇಕು ಅಂದ್ರಿ. ನಾವು ನಿಮ್ಮನ್ನು ಬೈಟ್ ಕೊಡಲೇಬೇಕು ಅಂತ ಏನಾದರೂ ಫೋರ್ಸ್ ಮಾಡಿದೀವಾ? ನಿಮ್ಮ ಕಚೇರಿಯಲ್ಲಿ ಮಾಡ್ತಾ ಇರುವ ತಪ್ಪುಗಳನ್ನು ತೋರಿಸಿದ್ರೆ ನಿಮಗೆ ಈ ರೀತಿ ನಾವು ಮಾಡ್ತಾ ಇರೋ ಕೆಲಸ ತಪ್ಪು ಅಂತ ಅನ್ಸೋದಾದ್ರೆ ನೀವು ಮಾಡ್ತಾ ಇರೋ ಕೆಲಸನೂ ಸಹ ತಪ್ಪೇ. ಇಲ್ಲಿ ಬ್ರೋಕರ್ಗಳನ್ನು ಇಟ್ಟಿರೋದು ತಪ್ಪೇ, ಲಂಚ ಇಸ್ಕೊಳ್ತಾ ಇರೋದು ತಪ್ಪೇ, ಬ್ರೋಕರ್ಗಳನ್ನು ಚೇಂಬರ್ ಒಳಗಡೆ ಬಿಟ್ಟಿರೋದು ತಪ್ಪೇ. ಒಂದು ರಿಜಿಸ್ಟರ್ ಮಾಡಿಸ್ಬೇಕು ಅಂತಂದರೆ ಅದು ಏನು ವ್ಯಾಲ್ಯೂ ಇದೆ ಅದಕ್ಕಿಂತ 2ರಷ್ಟು ಅಮೌಂಟನ್ನು ಇಸ್ಕೊಳ್ತಾ ಇದ್ರಿ. ನಮ್ಮ ಪ್ರತಿಯೊಂದಕ್ಕೂ ಇಲ್ಲಿ ಒಬ್ಬೊಬ್ಬರನ್ನು ಬಂದವ್ರನ್ನೆಲ್ಲನೂ ಮಾತಾಡಿಸಿದ್ದೀನಿ. ಸೀಕ್ರೆಟ್ ಕ್ಯಾಮ್ರಾಸಲ್ಲಿ ಒಬ್ಬರೊಬ್ಬರನ್ನು ಮಾತಾಡಿಸಿದ್ದೀನಿ. ಇಲ್ಲಿರೋ ಬ್ರೋಕರ್ ಒಳಗಡೆ ಇದ್ದಿದ್ದು ನೀವು ಶೂಟ್ ಮಾಡಿದ್ದೀನಿ. ಯಾವುದೇ ಸಾಕ್ಷಿ ಇಲ್ಲದೆ ನಾನೇನು ಬಂದು ನಿಮ್ಮ ಮೇಲೆ ಗಂಭೀರವಾಗಿ ಆರೋಪನ ಮಾಡ್ತಾ ಇಲ್ಲ. ಪ್ರತಿಯೊಂದು ಸಾಕ್ಷಿಯನ್ನು ಇಟ್ಕೊಂಡೇ ಬಂದು ನಾನು ಆರೋಪನ ಮಾಡ್ತಾ ಇರೋದು. ಇಲ್ಲಿ ಬ್ರೋಕರ್ಗಳ ಹಾವಳಿ ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ಕೊಂಡು ಇಲ್ಲಿ ರಿಜಿಸ್ಟರ್ ಆಫೀಸಲ್ಲಿ ಬ್ರೋಕರ್ಗಳ ಹಾವಳಿಯನ್ನು ಕಮ್ಮಿ ಮಾಡಬೇಕು. ಮತ್ತು ಲಂಚ ಇಸ್ಕೊಳ್ತಾ ಇದ್ದಾರಲ್ಲ ಬ್ರೋಕರ್ಗಳು, ಅದನ್ನು ಕಮ್ಮಿ ಮಾಡಬೇಕು. ಅವ್ರ ಮುಖಾಂತರ ಯಾವ್ಯಾವ ಅಧಿಕಾರಿಗಳಿಗೆ ಹೋಗ್ತಾ ಇದೆಯೋ ಗೊತ್ತಿಲ್ಲ ನನಗೆ. ಯಾವ್ಯಾವ ಅಧಿಕಾರಿಗಳಿಗೆ ಬ್ರೋಕರ್ಗಳಿಂದ ಯಾವ್ಯಾವ ಅಧಿಕಾರಿಗಳಿಗೆ ತಲುಪ್ತಾ ಇದೆಯೋ ಗೊತ್ತಿಲ್ಲ. ಆದರೆ ಬ್ರೋಕರ್ಗಳ ಹಾವಳಿಯನ್ನು ಕಮ್ಮಿ ಮಾಡಿ ಅವ್ರು ಲಂಚ ಇಸ್ಕೊಳ್ಳೋದನ್ನ ಕಮ್ಮಿ ಮಾಡಬೇಕು. ಇಲ್ಲೊಬ್ರು ಹೇಳ್ತಾರೆ ನಾವು ಹೋಗಿ ಅವ್ರನ್ನ ಕೇಳಿದ್ರೆ ಅವರು ಅದು ಸರ್ವರ್ ಬಿಸಿ ಇದು ಬಿಸಿ ಅಂತ ಹೇಳಿ ಕಳಿಸ್ತಾರೆ, ಅದಕ್ಕೋಸ್ಕರ ನಾವು ಬ್ರೋಕರ್ ಮೊರೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಅಧಿಕಾರಿಗಳು ಸರಿಯಾಗಿ ಬಂದಾಗ ಪಬ್ಲಿಕ್ಕಿಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಅವ್ರು ಬ್ರೋಕರ್ ಮೊರೆ ಹೋಗ್ದಲ್ಲ ಇನ್ನೇನು ಮಾಡ್ತಾರೆ? ದಯವಿಟ್ಟು ನಿಯತ್ತಾಗಿ ಸಂಬಳ ತೆಗೆದುಕೊಳ್ತಾ ಇದ್ದೀರಾ, ನಿಯತ್ತಾಗಿ ಕೆಲಸ ಮಾಡಿ, ಲಂಚ ಇಸ್ಕೊಳ್ಳೋದು ಬೇಡ. ಬ್ರೋಕರ್ಗಳನ್ನು ಬಂದು ನಿಮ್ಮ ಜಾಗದಲ್ಲಿ ಬ್ರೋಕರ್ ಕೂತ್ಕೊಳ್ಳೋದಾದ್ರೆ ನೀವೇನು ಕೆಲಸ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ನೀವು ನಮ್ಮ ಕಚೇರಿ ಒಳಗೆ ಬಂದು ಶೂಟ್ ಮಾಡಬೇಕು ಅಂದರೆ ಪರ್ಮಿಷನ್ ತೆಗೆದುಕೊಂಡು ಬರಬೇಕು. ನಮ್ಮ ಬೈಟ್ ಬೇಕು ಅಂದರೆ ಪರ್ಮಿಷನ್ ತಗೋಬೇಕು ಅಂತೆಲ್ಲ ಆವಾಜ್ ಹಾಕುವ ಕೆಲಸವನ್ನ ಸಬ್ ರಿಜಿಸ್ಟ್ರಾರ್ ನಂಜೇಶಪ್ಪ ಮಾಡಿದ್ದಾನೆ. ನಾವು ಕೇಳೋದಿಷ್ಟೇ, ಆಯಿತು ನಾವೇನೋ ಪರ್ಮಿಷನ್ ತೆಗೆದುಕೊಂಡು ಬಂದು ಬಿಡ್ತೀವಿ. ಆದರೆ ಪ್ರತಿನಿತ್ಯ ಹೀಗೆ ನಿಮ್ಮ ಕಚೇರಿ ತುಂಬ ರಾಜಾರೋಷವಾಗಿ ಓಡಾಡಿಕೊಂಡಿದ್ದಾರಲ್ಲ ಬ್ರೋಕರ್ಗಳು, ಅವರಿಗೆ ನಿಮ್ಮ ಗರ್ಭಗುಡಿಯವರೆಗೂ ಪ್ರವೇಶವನ್ನ ಕೊಟ್ಟಿದ್ದೀರಲ್ಲ, ಅವರಿಗೆ ಪರ್ಮಿಷನ್ ಕೊಟ್ಟಿದ್ಯಾರು? ಅವರು ಎಲ್ಲಿಂದ ಪರ್ಮಿಷನ್ ತಂದಿದ್ದಾರೆ ಅನ್ನೋದನ್ನ ಕೂಡ ಹೇಳಿದರೆ ಚೆನ್ನಾಗಿರ್ತಿತ್ತು. ಆದರೆ ನೀವು ಯಾವುದಕ್ಕೂ ಉತ್ತರ ಕೊಡಲೇ ಇಲ್ಲ. ಹೀಗಾಗಿ ನೀವು ಈ ಕಚೇರಿಯನ್ನು ನಿಮ್ಮ ಜಹಗೀರು ಅಂದುಕೊಂಡಂತಿದೆ. ಆದರೆ ಇದು ಸರ್ಕಾರಿ ಸ್ವತ್ತು, ನೀವು ಜನರ ಸೇವಕರಷ್ಟೇ. ನಾವು ಜನರ ಪರವಾಗಿ ಧ್ವನಿ ಎತ್ತಿದ್ರೆ, ನಿಮ್ಮ ತಪ್ಪುಗಳನ್ನು ತೋರಿಸಿದ್ರೆ ನಿಮಗೆ ಉರಿ ಹತ್ತೋದ್ಯಾಕೆ ಅನ್ನೋದು ಪ್ರಶ್ನೆ. ಇನ್ನು ಮತ್ತೊಂದು ವಿಚಾರವನ್ನ ಹೇಳಲೇಬೇಕು. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ಹಾಗೆ ಇವರ ತಪ್ಪುಗಳನ್ನ ಸುದ್ದಿ ಮಾಡೋಕೆ ಹೋದ್ರೆ ಪತ್ರಕರ್ತ ಅನ್ನಿಸಿಕೊಂಡವನೊಬ್ಬ ನಮ್ಮ ವರದಿಗಾರನಿಗೆ ಕರೆ ಮಾಡಿ, ಬಿಡಪ್ಪ
ಈ ಸುದ್ದಿ ಮಾಡಬೇಡ ಅಂತ ಹೇಳ್ತಿದ್ದಾನಂತೆ. ಪಾಪ ಅವನ ಸಂಕಟ ಏನಿತ್ತೋ ಗೊತ್ತಿಲ್ಲ. ಸರ್ ಇಸ್ಕೊಂತಾನೆ ಇಲ್ಲ ಸರ್ ಫೋನು, ಪರ್ಮಿಷನ್ ತಗೊಂಬನ್ನಿ ಆಮೇಲೆ ಮಾತಾಡ್ತೀನಿ ಅಂತ. ಎಲ್ಲಿ ಸರ್ ಬರ್ತಾರೆ ಸರ್ ಪರ್ಮಿಷನ್? IGR ಇಂದ ಪರ್ಮಿಷನ್ ತರಬೇಕಂತ. IGR ಅಥವಾ DR ಇಂದ ಪರ್ಮಿಷನ್ ತರಬೇಕಂತ ಸರ್. ಇದು ನಾವು ಪರ್ಮಿಷನ್ ತಗೊಂಡ್ಬರ್ಬೇಕು ನಿಮ್ಮ ಹತ್ರ ವೇಟ್ ಕೇಳಕ್ಕೆ ಅಂತ ಎಲ್ಲಿದೆ ಸರ್? ಹೌದು ಸರ್, ಸರ್ಕಾರದ ಒಂದು ಪಾಲಿಸೀಸ್ ಇದ್ದಾಗ ಅದು ತೊಗೊಳ್ಬೇಕು. ಈಗ ನಾವು ನೀವು ಮಾಡ್ತಿರೋ ತಪ್ಪನ್ನ ಕೇಳಿದ ತಪ್ಪ ಸರ್? ಸರ್ ಕೇಳಬೇಡಿ ಅಂತಲ್ಲ, ಕೇಳಿ ಅದ್ರಲ್ಲಿ ಕೇಳೋದು ತಪ್ಪು ಅಂತ ಹೇಳೋದಿಲ್ಲ ನೋಡಿ. ನೀವು ಪರ್ಮಿಷನ್ ತಗೊಂಡು ಸರ್ ಈಗ DR ನಾನು ಡಿಸ್ಕಸ್ ಮಾಡಿದ್ದೀನಿ, ಹೇಳಿದ್ದೀನಿ, ಅವರು ಪರ್ಮಿಷನ್ ತಗೊಂಡು ಕೊಡಿ ಅಂತ ಹೇಳಿದ್ದಾರೆ. ಪರ್ಮಿಷನ್ DR ನಂಬರ್ಗೆ ಅಲ್ಲಿ DC ಆಫೀಸರ್ ಇದ್ದಾರೆ. ವೀಕ್ಷಕರೇ, ನೋಡಿದ್ರಲ್ಲ, ಈ ಅಧಿಕಾರಿಗಳಿಗೆ ಅವರ ತಪ್ಪುಗಳನ್ನ ತೋರಿಸುವುದಕ್ಕೆ ಹೋದ್ರೆ ಅದೆಷ್ಟರ ಮಟ್ಟಿಗೆ ಉರಿ ಹತ್ತಿಕೊಳ್ಳುತ್ತೆ ಅನ್ನೋದನ್ನ. ಹಾಗಂತ ನಾವು ಸುದ್ದಿ ಮಾಡೋದನ್ನ ನಿಲ್ಲಿಸೋಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ನಿಮ್ಮ ಪ್ರಜಾಶಕ್ತಿ ಟಿವಿಯ ಕೆಲಸ ಹೀಗೆಯೇ ಮುಂದುವರಿಯಲಿದೆ. ನಮ್ಮ ಹೋರಾಟಕ್ಕೆ ನಿಮ್ಮ ಶ್ರೀರಕ್ಷೆಯೂ ಬೇಕಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.